ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. ಮೇ 17ಕ್ಕೆ ಮತ್ತೆ IPL ರೀಸ್ಟಾರ್ಟ್ ಆಗ್ತಾ ಇದೆ. ಇದೇ ಶನಿವಾರ RCB ಮ್ಯಾಚ್ ಮೂಲಕ RCB ವರ್ಸಸ್ KKR. ಆದ್ರೆ ಈಗ ಎಲ್ಲ ಟೀಮ್ಗೂ ಕೂಡ ಟೆನ್ಷನ್ ಆಗಿರೋದು ಏನು ಗೊತ್ತಾ, ಫಾರಿನ್ ಪ್ಲೇಯರ್ಸ್ ಎಷ್ಟು ಜನ ಅವೈಲೇಬಲ್ ಇರ್ತಾರೆ ಅಂತ. ಸೊ ಮೇ 25ಕ್ಕೆ ಮುಗಿಯೋದಾಗಿದ್ದರೆ ಬಹುತೇಕ 90% ಎಲ್ಲ ಪ್ಲೇಯರ್ಸ್ಗಳು ಕೂಡ ಅವೈಲೇಬಲ್ ಇದ್ದರು. ಆದರೆ ಯಾವಾಗ ಇದು ಜೂನ್ 3ಕ್ಕೆ ಫೈನಲ್ ಅಂತ ಹೋಯಿತು, ಆಲ್ಮೋಸ್ಟ್ ಒಂದು 8 ದಿನ ಪೋಸ್ಟ್ಪೋನ್ ಆಗಿರೋದ್ರಿಂದ ಈಗ 8ರಿಂದ 9 ದಿನ ಆಗುತ್ತಿದ್ದು. ಸೊ ಅದಕ್ಕೋಸ್ಕರ ಈಗ ಕ್ಲಾಶ್ ಆಗೋದೇನು ಅಂತಂದರೆ IPL ಸ್ಕೆಡ್ಯೂಲ್ ಹಾಗೆ ಅವರ ನ್ಯಾಷನಲ್ ಡ್ಯೂಟಿ, ಅವರವರ ಬೋರ್ಡ್ಗಳು ಫಿಕ್ಸ್ ಮಾಡಿರುವಂಥ ಶೆಡ್ಯೂಲ್, ಅದಕ್ಕೂ ಇದು ಕ್ಲಾಶ್ ಆಗ್ತಾ ಇದೆ. ಸೊ ಹಾಗಾಗಿ ಭಾಳ ಮುಖ್ಯವಾಗಿ ಇಲ್ಲಿ ಕ್ಲಾಶ್ ಆಗುವಂಥ ಟೂರ್ನಮೆಂಟ್ಗಳು ಅಂತಂದರೆ ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ಮುಖ್ಯವಾಗಿ ಒಂದು, ಜೊತೆಗೆ ವೆಸ್ಟ್ ಇಂಡೀಸ್ ಐರ್ಲೆಂಡ್ T20 ಸೀರೀಸ್ ಇದೆ, ಅದು ಕೂಡ ಕ್ಲಾಶ್ ಆಗ್ತಾ ಇದೆ. ಇದಕ್ಕಿಂತ ಇಂಪಾರ್ಟೆಂಟ್ ಅಂತಂದರೆ WTC ಫೈನಲ್ ಆಸ್ಟ್ರೇಲಿಯಾ ವರ್ಸಸ್ ಸೌತ್ ಆಫ್ರಿಕಾ, ಅದು ಜೂನ್ 11ರಿಂದ 15ರವರೆಗೆ ನಡೆಯುತ್ತೆ. ಇದು 2 ವರ್ಷ ಆಲ್ಮೋಸ್ಟ್ ಅವ್ರು ಹಾಕಿರುವಂಥ ಶ್ರಮ WTC ಫೈನಲ್ ಅನ್ನೋದು. ಯಾವುದೋ ನಾರ್ಮಲಿ ಸೀರೀಸ್ ಆಗಿದ್ದರೆ, ಬೈಲ್ಯಾಟ್ರಲ್ ಸೀರೀಸ್ ಆಗಿದ್ದರೆ ಒಪ್ಪೋದಾಗಿತ್ತು. ಬಟ್ ಇಡೀ ಒಂದು 1.5-2 ವರ್ಷದ ಶ್ರಮ ಏನಿದೆ WTC ಫೈನಲ್ಗೆ ಹೋಗೋಕ್ಕೆ, ಈ ವರ್ಲ್ಡ್ನ ಟೆಸ್ಟ್ ಚಾಂಪಿಯನ್ಶಿಪ್ಗೆ, ಸೊ ಅದನ್ನು ಈಗ ಮುಖ್ಯವಾಗಿ ಪರಿಗಣಿಸ್ತಾರೆ ಆಯಾ ಟೀಮ್ಗಳು, ಎಸ್ಪೆಷಲಿ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ಟೀಮ್. ಸೊ ಬನ್ನಿ ಹಾಗಾದರೆ ಎಲ್ಲ ಟೀಮ್ಗಳ ಒಂದು ಪರಿಸ್ಥಿತಿ ಹೇಗಿದೆ, ಯಾರ್ಯಾರಿಗೆ ಎಫೆಕ್ಟ್ ಆಗುತ್ತೆ, ಯಾರಿಗೆ ಎಫೆಕ್ಟ್ ಆಗಲ್ಲ, RCBಗೆ ಏನಾಗುತ್ತೆ, RCBಯ 8 ಪ್ಲೇಯರ್ಗಳಲ್ಲಿ ಎಷ್ಟು ಜನ ಅವೈಲೇಬಲ್ ಇರ್ತಾರೆ, ಎಷ್ಟು ಡೌಟ್ ಇದೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಟೀಮ್ ಬಂದು ಸನ್ರೈಸರ್ಸ್ ತಂಡದಲ್ಲಿ ಪ್ಯಾಟ್ ಕಮಿನ್ಸ್ ಮತ್ತು ಟ್ರಾವಿಸ್ ಹೆಡ್ ಇಬ್ಬರು ಕೂಡ ಆಸ್ಟ್ರೇಲಿಯನ್ ಪ್ಲೇಯರ್ಸ್, ಇಬ್ಬರೂ ಕೂಡ ಸ್ಕ್ವಾಡ್ನ ಜಾಯ್ನ್ ಆಗ್ತಾರೆ ಅಂತ ಇದೆ. ಯಾಕೆ ಸನ್ರೈಸರ್ಸಲ್ಲಿ ಬರ್ತಾರೆ ಅಂತಂದರೆ ಅವರು ಆಲ್ರೆಡಿ ಎಲಿಮಿನೇಟ್ ಆಗಿದ್ದಾರೆ. ಪ್ಲೇ ಆಫ್ಗಿಂತ ಮುಂಚೆ ಲೀಗ್ಗಳನ್ನ ಆಡ್ಬಿಟ್ಟು ಅವ್ರು ಹೋಗ್ತಾರೆ, ಅವ್ರಿಗೆ ಸಫಿಷಿಯೆಂಟ್ ಟೈಮ್ ಸಿಗುತ್ತೆ WTC ಆಡೋಕ್ಕೆ, ಪ್ರಿಪೇರ್ ಆಗೋಕ್ಕೆ. ಸೊ ಅವರು ಅವೈಲೇಬಲ್ ಇರ್ತಾರೆ, ಅದೇನು ಟೂರ್ನಮೆಂಟ್ಗೆ ಅಂತ ಇಂಪ್ಯಾಕ್ಟ್ ಆಗಲ್ಲ. ಇನ್ನೊಂದು ಕಡೆ ಮುಂದಿನ ಟೀಮ್ ಬಂದು ರಾಜಸ್ಥಾನ್ ರಾಯಲ್ಸ್, ಅವರು ಕೂಡ ಹೊರಗೆ ಹೋಗಿರೋದ್ರಿಂದ ಅವರಲ್ಲೂ ನೋ ಮೋರ್ ಚೇಂಜಸ್. ಆರ್ಚರ್ ಏನೋ ಇರಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಅವರಿಗೆ ವಿದೇಶಿ ಪ್ಲೇಯರ್ಗಳು ಆಡಲಿ ಬಿಡಲಿ ಅವರು ಕೂಡ ಎಲಿಮಿನೇಟ್ ಆಗಿದ್ದಾರೆ, ಅಂತ ಏನು ಎಫೆಕ್ಟ್ ಆಗಲ್ಲ. ಸೊ ನೆಕ್ಸ್ಟ್ ಟೀಮ್ ಬಂದು ಪಂಜಾಬ್ ಕಿಂಗ್ಸ್, ಇವರಿಗೆ ಮಾರ್ಕೋ ಆ್ಯನ್ಸನ್ ಆಡಲ್ಲ ಅನ್ನೋದು ಸದ್ಯಕ್ಕಿರುವಂಥ ಇನ್ಫಾರ್ಮೇಷನ್ ಇದೆ, ಡೌಟ್ ಇದೆ ಅಂತ. ಬಟ್ ಆ್ಯನ್ಸನ್ ಆಡದಿದ್ರೂ ಕೂಡ ಅವರ ಇಂಡಿಯನ್ ಕೋರೇ ಸ್ಟ್ರಾಂಗ್ ಆಗಿದೆ. ಪ್ರಭ್ಸಿಮ್ರನ್ ಸಿಂಗ್, ಪ್ರಿಯಾಂಶ್ ಆರ್ಯ, ಶ್ರೇಯಸ್ ಅಯ್ಯರ್, ಸೊ ಇವರೆಲ್ಲ ಒಂದು ಟೀಮ್ ಇರೋದ್ರಿಂದ, ಒಂದು ಸ್ಟ್ರಾಂಗ್ ಕೋರ್ ಇರೋದ್ರಿಂದ ತೀರಾ ಅವ್ರಿಗೇನು ಎಫೆಕ್ಟ್ ಆಗುತ್ತೆ ಅಂತ ಅನ್ಸಲ್ಲ. ಬೌಲಿಂಗಲ್ಲೂ ಕೂಡ ಚಹಲ್ ಸೇರಿದಾಗೆ ಇಂಡಿಯನ್ ಕೋರ್ ಬೌಲಿಂಗ್ ಅವರಿಗಿದೆ, ಹರ್ಷದೀಪ್ ಇದ್ದಾರೆ. ಸೊ ತುಂಬ ಏನು ಫಾರಿನ್ ಪ್ಲೇಯರ್ಸ್ನ ಇವರು ಡಿಪೆಂಡ್ ಆಗಿಲ್ಲ, ಸೊ ಇದೇನು ಸಮಸ್ಯೆ ಇಲ್ಲ. ಸೊ ನೆಕ್ಸ್ಟ್ ಟೀಮ್ ಬಂದು ಮುಂಬೈ ಇಂಡಿಯನ್ಸ್, ಇಲ್ಲಿ ವಿಲ್ ಜಾಕ್ಸ್, ಕಾರ್ಬಿನ್ ಬಾಷ್, ರ್ಯಾನ್ ರಿಕಲ್ಟನ್, ಈ 3 ಜನ ಕೂಡ ಆಡಲ್ಲ ಅಂತಿದೆ. ಸೊ ಹಾಗಾಗಿ 3 ಜನ ಹೋದರೂ ಕೂಡ ಮುಂಬೈಗೆ ಒಂದು ಹಂತಕ್ಕೆ ಎಫೆಕ್ಟ್ ಆಗುತ್ತೆ, ಯಾಕಂದರೆ ರಿಕಲ್ಟನ್ ಒಳ್ಳೆ ಓಪನಿಂಗ್ ಕೊಡ್ತಾಯಿದ್ರು, ವಿಲ್ ಜಾಕ್ಸ್ ಕೂಡ ಬೌಲಿಂಗ್ ಜೊತೆ ಕೂಡ ಕಾಂಟ್ರಿಬ್ಯೂಷನ್ ಮಾಡ್ತಾಯಿದ್ರು. ಬ್ಯಾಟಲ್ಲಿ ಅಂಥ ಏನು ಅದ್ಭುತ ಅನಿಸ್ಲಿಲ್ಲ ಕೂಡ, ಓಕೆ ಒಂದು ವ್ಯಾಲ್ಯೂಬಲ್ ಪ್ಲೇಯರ್ ಆಗಿದ್ರು, ಉತ್ತಮ ಫೀಲ್ಡರ್ ಕೂಡ, ಸ್ವಲ್ಪ ಎಫೆಕ್ಟ್ ಆಗುತ್ತೆ ಮುಂಬೈ ಇಂಡಿಯನ್ಸ್ಗೆ. ಇನ್ನು ಬಾಷ್ ಕೂಡ ಪ್ರಾಮಿಸಿಂಗ್ ಆಗಿದ್ರು, ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ. ಬಟ್ ಇಲ್ಲೂ ಕೂಡ ಇಂಡಿಯನ್ ಕೋರ್ ಸ್ಟ್ರಾಂಗ್ ಆಗಿದೆ ಅವ್ರಿಗೆ. ರೋಹಿತ್ ಶರ್ಮಾ ಇದ್ದಾರೆ, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಸೊ ಅವ್ರ ಜೊತೆಗೆ ಜಸ್ಪ್ರೀತ್ ಬುಮ್ರಾ, ಸೊ ಬೋಲ್ಟ್ ಕೂಡ ಆಡ್ತಾರೆ ಅಂತಿದೆ, ಬೋಲ್ಟ್ ಅವೈಲೇಬಲ್ ಇದ್ದಾರೆ ಅಂತ. ಸೊ ಮುಂಬೈಗೆ ಒಂದು ಹಂತಕ್ಕೆ ಇದಾಗುತ್ತೆ, ಬಟ್ ಬೇರೆ ಟೀಮ್ಗಳ ಎಫೆಕ್ಟ್ ಆದಷ್ಟು ಅವರಿಗೆ ಆಗಲ್ಲ. ಸೊ ಇದು ಮುಂಬೈ ಇಂಡಿಯನ್ಸ್ ಟೀಮ್ನ ಒಂದು ಡೀಟೇಲ್. ಆದರೆ ನೆಕ್ಸ್ಟ್ ಟೀಮ್ ಬಂದು ಲಕ್ನೋ ಸೂಪರ್ ಜಾಯಿಂಟ್ಸ್ಗೆ ಆ್ಯಡನ್ ಮಾರ್ಕ್ರಮ್ ಅವರು ಅನ್ಲೈಕ್ಲಿ ಇದ್ದಾರೆ ಅಂತ ಹೇಳಲಾಗ್ತದೆ. ಜೊತೆಗೆ ನಿಕೋಲಸ್ ಪೂರನ್ ಕೂಡ ಹೇಳೋಕ್ಕಾಗಲ್ಲ ಅವ್ರು ಆಡ್ತಾರಾ ಏನು ಅಂತ. ಮಿಚೆಲ್ ಮಾರ್ಷ್ ಏನು ಅವರ ಈ ಕ್ಯಾಲ್ಕುಲೇಷನಲ್ಲಿ ಟೆಸ್ಟ್ ಸೆಟಪ್ ವಿಚಾರದಲ್ಲಿ ಏನು ಸಮಸ್ಯೆ ಇಲ್ಲ. ಬಟ್ ಇವರು ಸ್ವಲ್ಪ ಫಾರಿನ್ ಪ್ಲೇಯರ್ಸ್ನ ಡಿಪೆಂಡ್ ಆಗಿದ್ದಾರೆ. ಅವ್ರಿಗೀಗ ಪ್ಲೇ ಆಫ್ಗೂ ಕೂಡ ಕ್ವಾಲಿಫೈ ಆಗಬೇಕು, ಭಾಳ ಒಂದು ನೆಕ್ ಟು ನೆಕ್ ಪೊಸಿಷನಲ್ಲಿದ್ದಾರೆ. ರಿಷಬ್ ಪಂತ್ ಬೇರೆ ಫಾರ್ಮಲ್ ಇಲ್ಲ, ಸೊ ಹಾಗಾಗಿ ಇವರಿಗೆ ಫಾರಿನ್ ಪ್ಲೇಯರ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಅವರ ಪರಿಸ್ಥಿತಿ. ಆದರೆ ಇನ್ನು KKR ಕೂಡ ಅವ್ರಿಗೇನು ಈ ಟೂರ್ನಮೆಂಟ್ ಗಳಿಸುವಂಥದ್ದಿಲ್ಲ. ಆಲ್ರೆಡಿ ರಸೆಲ್ ಬಂದಿದ್ದಾರೆ, ನರೇನ್ ಬಂದಿದ್ದಾರೆ, ಇನ್ನು ಅವರ ಗುರುಬಾಸ್ ಕೂಡ ಆಫ್ಘಾನಿಸ್ತಾನ, ಅವರು ಕೂಡ ಬರುವಂಥವ್ರು ಇದ್ದಾರೆ. ಸೊ ಅಂಥ ಏನು ಸಮಸ್ಯೆ KKRಗೆ ಆಗಲ್ಲ. ಇನ್ನು ಮುಂದಿನ ಟೀಮ್ ಬಂದು ಗುಜರಾತ್ ಟೈಟನ್ಸ್, ಸದ್ಯಕ್ಕೆ ಟೇಬಲ್ ಟಾಪರ್ ಆಗೋಕ್ಕೆ ಟಾರ್ಗೆಟ್ ಇರುವಂಥ ಗುಜರಾತ್ ಟೈಟನ್ಸ್ಗೆ ಇಬ್ಬರು ಮೇಯ್ನ್ ಪ್ಲೇಯರ್ಗಳು ಹೊರ ಹೋಗ್ತಿದ್ದಾರೆ ಅಂತ ಮಾಹಿತಿ ಇದೆ. ಒಂದು ಬಟ್ಲರ್, ಇನ್ನೊಂದು ರಬಾಡ. ಇಬ್ಬರೂ ಕೂಡ ಮ್ಯಾಚ್ ವಿನ್ನರ್ಸ್. ಅದರಲ್ಲೂ ಬಟ್ಲರ್ ಹೋಗ್ತಿರೋದು ಅವ್ರಿಗೆ ದೊಡ್ಡ ಹೊಡೆತ, ಯಾಕಂದರೆ ಈ ಸಲ ಮ್ಯಾಕ್ಸಿಮಮ್ ರನ್ ಅವ್ರಿಗೆ ಗಳಿಸಿರೋದೇ ಗಿಲ್, ಸುದರ್ಶನ್, ಬಟ್ಲರ್. ಸೊ ಹಾಗಾಗಿ ಅವ್ರಿಗೆ ಸಮಸ್ಯೆ ಆಗುತ್ತೆ ಇವರಿಬ್ಬರು ಹೋದರೆ. ಇನ್ನು ಮತ್ತೊಂದು ಟೀಮ್ ಭಾಳ ಹೊಡೆತ ತಿನ್ನೋದು ಅಂತಂದರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್. ಮಿಚೆಲ್ ಸ್ಟಾರ್ಕ್ ಇಲ್ಲ ಅಂತ ಅವ್ರದಲ್ಲಿ, ಮೆಗ್ಗುರ್ಗ್ ಆಲ್ರೆಡಿ ರೂಲ್ಡ್ ಔಟ್ ಆಗಿದ್ದಾರೆ, ಅಂದರೆ ಅವ್ರು ಆಡಲ್ಲ. ಅವ್ರ ಬದಲು ಆಲ್ರೆಡಿ ಈಗ ಮುಸ್ತಫಿಜೂರ್ ಬಂದಿದ್ದಾರೆ. ಟ್ರಿಸ್ಟನ್ ಸ್ಟಬ್ಸ್, ಸೊ ಈ 3 ಜನ ಕೂಡ ಅವೈಲೇಬಲ್ ಇಲ್ಲ ಅಂತ ಹೇಳಲಾಗ್ತಿದೆ. ಇವ್ರಿಗೂ ದೊಡ್ಡ ಪ್ರಾಬ್ಲಮ್ ಇದು. ಬೌಲಿಂಗಲ್ಲಿ ಸ್ಟಾರ್ಕ್ ಮೈನ್ ಸ್ಟೇ ಆಗಿದ್ರು, ಸ್ಟಬ್ಸ್ ತುಂಬ ಒಳ್ಳೆ ಇನ್ನಿಂಗ್ಸ್ಗಳನ್ನ ಆಡಿದ್ರು, ಮೆಗ್ಗುರ್ಗ್ ಅಷ್ಟೇನು ಕ್ಲಿಕ್ ಆಗಿಲ್ಲ, ಅದೇನು ದೊಡ್ಡ ಪ್ರಾಬ್ಲಮ್ ಆಗಲ್ಲ ಅವ್ರಿಗೆ. ಸೊ ಇದು ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್, ಜಾಮಿ ಓವರ್ಟನ್ ಒಬ್ಬರು ಆ್ಯಡ್ ಆಗಲ್ಲ ಅನ್ನೋ ರೀತಿಯಾಗಿದೆ. ಅದನ್ನು ಬಿಟ್ಟು ಉಳಿದವರೆಲ್ಲ ಇರ್ತಾರೆ. ಬಟ್ ಚೆನ್ನೈ ಕೂಡ ನಥಿಂಗ್ ಟು ಲೂಸ್, ಅವರು ಕೂಡ ಎಲಿಮಿನೇಟ್ ಆಗಿದ್ದಾರೆ. ಕೊನೆಯದಾಗಿ ಬರೋಣ ನಮ್ಮ RCBಲಿ 8 ಜನ ಪ್ಲೇಯರ್ಗಳಲ್ಲಿ ಸ್ಟಾರ್ಟಿಂಗ್ ಫಿಲ್ ಸಾಲ್ಟಿಂದ ನೋಡೋದ್ರೆ, ಫಿಲ್ ಸಾಲ್ಟ್ ಕೂಡ 50-50 ಇದೆ. ಯಾಕಂದರೆ ಅವರಿಗೆ ಜೂನ್ 6ಕ್ಕೆ T20 ಇದೆ ವೆಸ್ಟ್ ಇಂಡೀಸ್ ವಿರುದ್ಧ. ಜೂನ್ 3ಕ್ಕೆ ಮುಗಿದ್ರೂ ಕೂಡ ಅವರು ಟ್ರಾವೆಲ್ ಮಾಡೋಕ್ಕೆ 4 ಟ್ರಾವೆಲ್ ಮಾಡಿದ್ರು ಕೂಡ ಅವ್ರು 5ಕ್ಕೆ ತಲುಪ್ತಾರಲ್ಲಿ. ಸೊ ಹಾಗಾಗಿ 6ಕ್ಕೆ ಮ್ಯಾಚ್ ಇರೋದ್ರಿಂದ ಕೂಡಲೇ ಯಾರೂ ರಿಸ್ಕ್ ತೊಗೊಳ್ಳಲ್ಲ.
ಸೊ ಫಿಲ್ ಸಾಲ್ಟ್ ಹೇಗೆ ಕಾಲ್ ತಗೊಳ್ತಾರೆ ನೋಡಬೇಕು. ಒಂದು ವೇಳೆ ಅವರೇನಾದರೂ ಫಸ್ಟ್ T20ಯನ್ನು ಸ್ಕಿಪ್ ಮಾಡಿದರೆ ಆಗ ಅವರು ಆಡ್ಬೋದು. ಇಲ್ಲ ನಾನು ಎಲ್ಲ T20 ಆಡಬೇಕು ನನಗೆ, ಯಾಕಂದರೆ ಅವ್ರಿಗೂ ಕೂಡ ಉಳಿವಿನ ಪ್ರಶ್ನೆ. T20 ಟೀಮಲ್ಲಿ ಪರ್ಫಾರ್ಮ್ ಮಾಡಬೇಕು, ತುಂಬ ಕಾಂಪಿಟೇಷನ್ ಇದೆ ಅವ್ರ ಟೀಮಲ್ಲಿ. ಸೊ ಆ ಕಾರಣಕ್ಕೆ ಏನಾದರೂ ಇಲ್ಲ ನಾನು ನ್ಯಾಷನಲ್ ಡ್ಯೂಟಿಗೆ ಹೋಗಬೇಕು ಅಂದರೆ ಫಿನಾಲೆ ಸಂದರ್ಭದಲ್ಲಿ ಅವರು ಸಿಗೋದು ಡೌಟ್ ಇದೆ. ಇದು ಒಂದು. ಅದನ್ನು ಬಿಟ್ಟರೆ ಲಿವಿಂಗ್ಸ್ಟೋನ್ ಅವೈಲೇಬಲ್ ಇದ್ದಾರೆ ಅಂತಿದೆ, ಯಾಕಂದರೆ ಅವರು ಈ 2 ಸ್ಕ್ವಾಡಲ್ಲೂ ಕೂಡ ಫೀಚರ್ ಆಗಿಲ್ಲ. T20 ಟೀಮಲ್ಲೂ ಇಲ್ಲ, ಒನ್ ಡೇ ಟೀಮಲ್ಲೂ ಇಲ್ಲ. ಬಟ್ ಅವರು ಉಳ್ಕೊಂಡ್ರು ನಮಗೆ ಸಮಸ್ಯೆ ಏನಂತಂದರೆ ಲಿವಿಂಗ್ಸ್ಟನ್ ಏನಂತ ಫಾರ್ಮಲ್ಲಿಲ್ಲ. ಇದು ಅವ್ರ ಜೊತೆಗೆ ಜೇಕಬ್ ಬೆಥೆಲ್ ಅನ್ಅವೈಲೇಬಲ್ ಅಂತಿದೆ, ಯಾಕಂದರೆ 2 ಟೀಮಲ್ಲೂ ಇದ್ದಾರೆ ಅವರು. ಒನ್ ಡೇ T20 ಎರಡಲ್ಲೂ ಕೂಡ ಇರೋದ್ರಿಂದ ಮೇ ಬಿ ಬೆಥೆಲ್ ಹೋಗ್ಬೋದು. ಹೇಸಲ್ವುಡ್ ಇಂಜುರಿ ಆಗುತ್ತೆ CSK ಮ್ಯಾಚಲ್ಲಿ. ಸೊ ಅದಾದಮೇಲೆ ಅವರು ಫೀಚರ್ ಆಗ್ತಾರೆ ಅಂತಿತ್ತು. ಬಟ್ ಇವಾಗ 11ರಿಂದ 15 WTC ಫೈನಲ್ ಇರೋದ್ರಿಂದ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಯಾವತ್ತೂ ಕೂಡ ರಿಸ್ಕ್ ತಗೊಳ್ಳಲ್ಲ, ಯಾಕಂದರೆ ಇಲ್ಲಿ ಆಡಿ ಮತ್ತೆ ರೆಸ್ಟ್ ಬೇಕು ಅವ್ರಿಗೆ. ರಿಹ್ಯಾಬಲ್ಲಿದ್ದಾರೆ, ಇನ್ನೂ ಕೂಡ ಇಂಜುರಿಯಿಂದ ಹೊರಗಡೆ ಬಂದಿಲ್ಲ. ಬಹುಶಃ 90% ಹೇಸಲ್ವುಡ್ ಡೌಟ್, ಕೊನೆ ಕ್ಷಣದ ಏನಾದರೂ ಬದಲಾವಣೆಯನ್ನು ಹೊರತುಪಡಿಸಿ. ಏನು ರೊಮ್ಯಾರಿಯೋ ಶೆಫರ್ಡ್ ಬಂದಿದ್ದಾರೆ, ಅದೊಂದು ಗುಡ್ ನ್ಯೂಸ್. ನೆನೆ ಅಷ್ಟೇ ಒಂದು ವೀಡಿಯೋನ ಇವ್ರು ಹಾಕಿದ್ರು, ಯಾರು ಡ್ವಾನ್ ಬ್ರಾವೋ ಅವರ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕಿದ್ರು, ನಾವು ಇಂಡಿಯಾಗೆ ಬಂದ್ವಿ ಅಂತ. ಶೆಫರ್ಡ್ ಬರ್ತಾರೆ, ಬಟ್ ಅವರು ಪ್ಲೇ ಆಫ್ ಆಡ್ತಾರ ಗೊತ್ತಿಲ್ಲ. ಈ 3 ಲೀಗ್ ಆಡಿ ಏನಾದರೂ ಹೋಗ್ತಾರಾ, ಯಾಕಂದರೆ ಅವ್ರಿಗೂ ಕೂಡ ಐರ್ಲೆಂಡ್ T20 ಇದೆ, ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ T20 ಇದೆ. ಅದಾದಮೇಲೆ ಲುಂಗಿ ಎಂಗಿಡಿ ಅವರು ಕೂಡ WTC ಫೈನಲ್ ಮ್ಯಾಚಲ್ಲಿ ಇದ್ದಾರೆ. ಅವರು ಸ್ಕ್ವಾಡಲ್ಲಿ ಹೆಸರಿದೆ, ಸೌತ್ ಆಫ್ರಿಕಾ 11ರಿಂದ 15 ನಡೆಯುತ್ತೆ ಅದರಲ್ಲಿ. ಸೊ ಲುಂಗಿ ಎಂಗಿಡಿ 50-50 ಇದೆ. ಸೊ ಇದು ಮತ್ತೊಂದು ಹೆಸರು. ನುವಾನ್ ತುಷಾರ ಅವೈಲೇಬಲ್ ಇದ್ದಾರೆ ಅಂತ ಮಾಹಿತಿ ಇದೆ. ತುಷಾರ ಬಂದರೆ ನಮಗೆ ಒಳ್ಳೆಯದು, ಯಾಕಂದರೆ ಅಂಥ ಒಬ್ಬ ಪ್ಲೇಯರ್ ಬೇಕು ನಮಗೆ. ಸೊ ಇಷ್ಟು ಮಂದಿ, ಫಿಲ್ ಸಾಲ್ಟ್, ಲಿವಿಂಗ್ಸ್ಟೋನ್, ಬೆಥೆಲ್, ಜಾಶ್ ಹೇಸಲ್ವುಡ್, ರೊಮ್ಯಾರಿಯೋ ಶೆಫರ್ಡ್, ಎಂಗಿಡಿ, ತುಷಾರ, ಸೊ ಇವರೆಲ್ಲರೂ ಕೂಡ ಲಭ್ಯರಿದ್ದಾರೆ ಅಂತ. ಟಿಮ್ ಡೇವಿಡ್, ಕೊನೆಯದಾಗಿ ಟಿಮ್ ಡೇವಿಡ್ ಯಾವುದೇ ಸ್ಕ್ವಾಡಲ್ಲಿ ಸದ್ಯಕ್ಕೆ ಇಲ್ಲ ಆಸ್ಟ್ರೇಲಿಯಾದ್ದು. ಸೊ ಅವರು ಅವೈಲೇಬಲ್ ಇರ್ತಾರೆ 100% ಅಂತ ಸದ್ಯಕ್ಕೆ ಇನ್ಫಾರ್ಮೇಷನ್ ಇದೆ. ಸೊ ಇದು ಯಾವ್ಯಾವ ಟೀಮ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದರ ಡೀಟೇಲ್. ನಿಮ್ಮ ಪ್ರಕಾರ ಯಾವ ತಂಡಕ್ಕೆ ಹೆಚ್ಚಿನ ಹೊಡೆತ ಬೀಳುತ್ತೆ ಓವರ್ಸೀಸ್ ಪ್ಲೇಯರ್ಗಳಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.